ಜನರಲ್ ವಿಷಯಗಳನ್ನ ಕೆಲವಷ್ಟು ನಾವು ತಿಳ್ಕೊಬೇಕಾಗತ್ತೆ. ನಾವು ಜನರಲೈಸ್ ಅಲ್ಲಿ ಇಷ್ಟು ದಿನ ಕಾಲಜ್ಞಾನ ವಿಷಯಗಳು ಮಾತ್ರ ತಿಳಿಸ್ತಾ ಇದ್ವಿ. ಅದ್ರ ಜೊತೆ ಬೇರೆ ಬೇರೆ ವಿಷಯಗಳನ್ನು ತಿಳಿಸುವಂತ ಕೆಲಸ ಮಾಡ್ತಾ ಇರ್ತೀವಿ. ಜನಕ್ಕೆ ಕಾಲಜ್ಞಾನದ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದ್ದಿದ್ದರಿಂದ ಒಂದು ಲೆವೆಲ್ಗೆ ಕಾಲಜ್ಞಾನದ ಬಗ್ಗೆ ನಾನು ಎಲ್ಲಾ ಕಡೆ ವಿಷಯಗಳನ್ನ ತಿಳ್ಕೊಂಡು ಬಂದು ಒಂದು ನಮಗ್ ಗೊತ್ತಿರೋ ಮಟ್ಟಿಗೆ ತಿಳಿಸುವಂತ ಪ್ರಯತ್ನ ಮಾಡಿದೀವಿ. ಕಾಲಜ್ಞಾನದಲ್ಲಿ ಇರುವಂತ ವಿಷಯಗಳು ಹೆಚ್ಚು ಕಡಿಮೆ ನಡೀತಾ ಹೋಗ್ತಾ ಇದಾವೆ, ಎಷ್ಟೋ ನಡೆದಿದ್ದಾವೆ. 2024 ಡಿಸೆಂಬರ್ ತನಕ ನಾವು ಕಾಯಲೇಬೇಕು. ಆ ಟೈಮಿಂದ ವಿನಾಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ತಿಳಿಸಿದರೆ, ಆ ಟೈಮ್ ಆದ ಮೇಲೆ ಏನಾಗುತ್ತೆ ಅನ್ನೋದ್ರ ಮೇಲೆ ನಮ್ಮ ಲೈಫು ಡಿಸೈಡ್ ಆಗುತ್ತೆ. ಕಾಲಜ್ಞಾನ ಎಷ್ಟು ಮಟ್ಟಿಗೆ ನಿಜ ಅನ್ನೋದು ಜನರಿಗೆ ನಂಬಿಕೆ ಅನ್ನೋದು ಬರುತ್ತೆ. ಎಷ್ಟೋ ನಡೆದಿದ್ರು ಜನ ಕಣ್ಮುಂದೆ ನಡೆದ್ರೆ ಮಾತ್ರ ನಂಬ್ತಾರೆ, ಇಲ್ಲ ಅಂದ್ರೆ ನಂಬೋದಕ್ಕೆ ಹೋಗೋದಿಲ್ಲ. ಆ ನಂಬಿಕೆ ಬರಬೇಕು ಅಂದ್ರೆ ನಾವು 2024 ಡಿಸೆಂಬರ್ ತನಕ ಕಾಯಲೇಬೇಕು. ವೀರಬ್ರಹ್ಮೇಂದ್ರ ಸ್ವಾಮಿಗಳಾಗ್ಬೋದು, ಇನ್ನ ಅಚ್ಯುತಾನಂದ ದಾಸ್ ಅವರು, ಇನ್ನ ಬೇರೆ ಬೇರೆ ಶರಣರು ಬರೆದಿದ್ದು ಕೂಡ ಹಾಗೇನೆ. 2024 ಡಿಸೆಂಬರ್ ಆ ಟೈಮ್ನಲ್ಲಿ ಅಂದ್ರೆ ದೀಪಾವಳಿ ಮುಗಿದಾದ ಮೇಲೆ ಮಾಘ ಮಾಸದಲ್ಲಿ ಕಷ್ಟಗಳು ಅನ್ನೋ ಶುರು ಆಗುತ್ತೆ. ಅದರಲ್ಲೂ 2025 ಮಾರ್ಚ್ ಮುಗಿದ ಮೇಲೆ ಮೀನರಾಶಿಗೆ ಶನಿ ಎಂಟರ್ ಆಗ್ತಾನಲ್ಲ, ಆ ಟೈಮ್ನಲ್ಲಿ ತುಂಬಾ ಪೀಕ್ ಆದಂತ ಪರಿಸ್ಥಿತಿ ಇರುತ್ತೆ ಅಂತ ಹೇಳಿದರೆ, ಕಾಲಜ್ಞಾನ ಸುಳ್ಳು ಅಂತ ಎಷ್ಟೋ ಜನ ಅನ್ಬೋದು. ಸುಳ್ಳು ಸತ್ಯನೋ ನೋಡಿದವ್ರಿಗೆ ಮಾತ್ರ ಆ ವಿಷಯಗಳು ಗೊತ್ತಿರುತ್ತೆ. ಅವುಗಳನ್ನ ಅಧ್ಯಯನ ಮಾಡಿ ವರ್ಷಾನುಗಟ್ಲೆ ಅದರಲ್ಲಿ ಇರುವಂತ ವಿಷಯಗಳು ಆಗ್ತಾ ಇರೋದ್ರ ಮೇಲೆ ಚರ್ಚೆ ಮಾಡಿದ್ರೆ ಮಾತ್ರ ಅವ ಮೇಲೆ ನಂಬಿಕೆ ಬರುತ್ತೆ. ಎಕ್ಸಾಂಪಲ್, ನಾವು ಆಲ್ರೆಡಿ ಗುರುದೇವ್ ಸರ್ ಅವರು ನಿಮ್ಗೆ ಕೆಲವಷ್ಟು ವಿಡಿಯೋಗಳನ್ನ ತೋರಿಸಿ, ಪೋಸ್ಟರ್ಗಳನ್ನ ತೋರಿಸಿ ನಂಬಿಕೆ ಬರೋಂತ ಸಂಗತಿಗಳನ್ನ ತೋರಿಸಿದ್ದಾರೆ. ಅದರಲ್ಲೂ ಈಚಲ ಮರ ಒಂದು ಮಲಗಿ ಎದ್ದೋಳು ಈಚಲ ಮರದ ಬಗ್ಗೆ ನಾವು ನಮ್ಮ ಪ್ರೋಗ್ರಾಮ್ ಅಲ್ಲಿ ತಿಳಿಸಿದೀವಿ. ಎಪಿಸೋಡ್ 3ನೇದು 4ನೇದು ಇರ್ಬೋದು. ಅದರಲ್ಲಿ ಈಚಲ ಮರ ಮಲಗಿ ಎದ್ದೊಳುತ್ತೆ, ಅದಕ್ಕೆ ಜನ ಪೂಜೆ ಮಾಡ್ತಾರೆ ಅಂತ. ಅದು ಕಾಲಜ್ಞಾನಕ್ಕೆ ನಿಜವಾದ ಸಂಗತಿಗಳು ಅನ್ನೋದಕ್ಕೆ ಸಾಕ್ಷಿಯಾಗಿರೋದು. ಇನ್ನ ಹಂದಿ ಹೊಟ್ಟೆಯಲ್ಲಿ ಆನೆಯ ಆಕಾರದ ಮರಿಗಳು ಹುಟ್ಟುತ್ತವೆ ಅಂತ ಹೇಳಿದ್ರು, ಅದು ಕೂಡ ಆಲ್ರೆಡಿ ನಡೆದಿದೆ. ಇನ್ನ ಬೇವಿನ ಮರದಲ್ಲಿ ಹಾಲು ಬರುತ್ತೆ ಅಂತ ಅವಾಗ ಬರೆದಿದ್ದು ಕಾಲಜ್ಞಾನದಲ್ಲಿ, ಅದು ಇವಾಗ ನಡೆದಿದೆ. ಅದಕ್ಕೆ ಸಾಕ್ಷಿಯನ್ನಾಗಿ ಗುರುದೇವ್ ಸರ್ ಅವರು ಎಷ್ಟೋ ಕ್ಲಿಪ್ಪಿಂಗ್ಸ್ ನ ಕಲೆಕ್ಟ್ ಮಾಡಿಟ್ಟಿದ್ದಾರೆ. ನಿಮ್ಗೂ ಅವುಗಳನ್ನ ತೋರಿಸಿದ್ದಾರೆ ಎಷ್ಟೋ ಪ್ರೋಗ್ರಾಮ್ಗಳಲ್ಲಿ. ಈ ವಿಷಯಗಳಿಂದ ಹೆಚ್ಚು ಕಡಿಮೆ ಕಾಲಜ್ಞಾನದಲ್ಲಿ ಇರುವಂತ ವಿಷಯಗಳೆಲ್ಲ ನಡೀತಾ ಇರೋದ್ರಿಂದ ಅವರು ಬರೆದಂತ ಸಮಯ ಬಂದು 2024. ಈ ಸಮಯದಿಂದ 2034 ಒಳಗಡೆ ವಿನಾಶಗಳು ನಡೆಯುತ್ತೆ ಅಂತ. ಇನ್ನ ತುಂಬಾ ಜನ ಜ್ಞಾನಿಗಳು ಬರೆದಿರೋದು 2048 ತನಕ ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. 2048ಕ್ಕೆ ಭೂಮಿ ಮೇಲಿನ ಜನಸಂಖ್ಯೆ ಅನ್ನೋದು ಸುಮಾರು 136 ಕೋಟಿಗೆ ನಿಲ್ಲುತ್ತೆ. ಅಲ್ಲಿ ತನಕ ಈ ಕಾಲಜ್ಞಾನದಲ್ಲಿರುವಂತ ವಿಷಯಗಳು ನಡೀತಾನೆ ಇರುತ್ತೆ, ಜನ ಸಾಯ್ತಾನೆ ಇರ್ತಾರೆ ಅಂತಾನೆ ತಿಳಿಸಿದ್ರು. ಭೂಮಿ ತುಂಬಾನೇ ಬದಲಾವಣೆಗಳಾಗುತ್ತೆ. ಅದು 2024 ಆದ ಮೇಲೆ ಬದಲಾವಣೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಜನ ಕಷ್ಟ ನಷ್ಟಗಳಿಂದ ಒದ್ದಾಡಬೇಕಾಗುತ್ತೆ ಅಂತ ತಿಳಿಸಿದ್ದಾರೆ. ಅವುಗಳನ್ನ ಕೂಡ ಕಾಯ್ದು ನೋಡ್ಬೇಕು. ಇನ್ನೊಂದು ಮಾತು ಅಚ್ಯುತಾನಂದ ದಾಸ್ ಅವರು ತಿಳಿಸಿದ್ದು ಕಾಲಜ್ಞಾನಕ್ಕೆ ಸಾಕ್ಷಿಯಾಗುವಂತ ಒಂದು ಮಾತು ಬಂದು 2026 ವೇಳೆಗೆ ಭಾರತದ ಪ್ರಧಾನಿ ಬಂದು ಒಬ್ಬ ಬ್ರಹ್ಮಚಾರಿ ಆಗಿರ್ತಾರೆ ಅಂತ ತಿಳಿಸಿದ್ರು. ಆ ಟೈಮ್ಗೆ ನಮ್ಮ ದೇಶದ ಪ್ರಧಾನಿ ಯಾರು ಆಗಿರ್ತಾರೆ ನಾವು ಕೂಡ ಕಾಯ್ದು ನೋಡ್ಬೇಕು. 2026 ಒಳಗೆ 25 ಸುಮಾರು ಅನ್ಕೊಳ್ಳಿ 25, 26 ಆ ಟೈಮ್ನಲ್ಲಿ ಭಾರತದ ಪ್ರಧಾನಿ ಬ್ರಹ್ಮಚಾರಿ ಆದಂತ ವ್ಯಕ್ತಿ ಆಗಿರ್ತಾರೆ. ಆದ್ರೆ ಮೋದಿ ಅವ್ರು ಆಗಿರ್ತಾರ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಮೋದಿ ಅವ್ರು ಆಗಿರ್ತಾರೋ ಇಲ್ವೋ ಸದ್ಯಕ್ಕೆ ಡೌಟ್. ಕಾರಣ ಬಂದು ಅವರ ಬಿಜೆಪಿ ಪಾಲಿಸಿನೂ ಹಾಗೇ ಇದೆ. ಬಿಜೆಪಿ ಸಿದ್ಧಾಂತದ ಪ್ರಕಾರ 75 ವರ್ಷ ದಾಟದ ಮೇಲೆ ಅವರು ಪೊಲಿಟಿಕ್ಸ್ ಇಂದ ನಿವೃತ್ತಿ ಹೊಂದಬೇಕು. ಜಸ್ಟ್ ಕೋಆರ್ಡಿನೇಟರ್ ಅಂದ್ರೆ ಸೀನಿಯರ್ ಪೋಸ್ಟ್ ಅಲ್ಲಿ ಇದ್ಕೊಂಡು ಗೈಡ್ ಮಾಡ್ತಾ ಇರ್ಬೋದು ಅಂತ ಕೆಲಸ ಮಾತ್ರ ಮಾಡಬೇಕು ಅಂತ ಇದೆ. ಸದ್ಯಕ್ಕೆ ಮೋದಿ ಅವರ ಏಜ್ 73 ಆಗಿರೋದ್ರಿಂದ ಇನ್ನ 1.5 ವರ್ಷ 2025 ಸೆಪ್ಟೆಂಬರ್ಗೆ ಅವ್ರಿಗೆ 75 ತುಂಬೋದು. ಆ ಟೈಮ್ಗೆ ಅವ್ರೇನಾದ್ರೂ ರಾಜಕಾರಣದಿಂದ ನಿವೃತ್ತಿ ಹೊಂದಿ ನೆಕ್ಸ್ಟ್ ಬ್ರಹ್ಮಚಾರಿ ಒಬ್ರಿಗೆ ಅಧಿಕಾರನ ಬಿಟ್ಕೊಡ್ತಾರೇನೋ ಬಿಜೆಪಿನಲ್ಲಿ. ಅಂತ ಬ್ರಹ್ಮಚಾರಿ ಬಿಜೆಪಿನಲ್ಲಿ ಯಾರಿದ್ದಾರೆ ಅಂದ್ರೆ ಯೋಗಿ ಅವರೇ ಮುಂದೆ ಕಾಣಿಸೋದು. ಯೋಗಿ ಅವರು ಭಾರತದ ಪ್ರಧಾನಿ ಆದ್ರೆ ಕಾಲಜ್ಞಾನ 100% ನಿಜ ಅಂತ ಜನ ನಂಬಲೇಬೇಕಾಗುತ್ತೆ. ಅಂತ ಸನ್ನಿವೇಶಗಳು ನಡೆಯುತ್ತೆ. ಇನ್ನ 2024 ಡಿಸೆಂಬರ್ ಆದ ಮೇಲೆ ಎಷ್ಟೋ ಭೂಭಾಗದಲ್ಲಿ ಜನ ಭೂಮಿನ ಬಿಟ್ಟೋಗುವಂತ ಕಾಲ ಬರುತ್ತೆ ಅಂತ ಹೇಳಿದ್ದಾರೆ. ಅದನ್ನ ಕೂಡ ನಾವು ನೋಡ್ಬೇಕು. 2ನೇ ನಕ್ಷತ್ರ ಕಾಣುವಂತ ಸಮಯ ಕೂಡ ಅದೇ ಅಂತ ಹೇಳಿದ್ದಾರೆ. ಇನ್ನೇನು ಆ ದಿನಗಳು ಕಾಯ್ದು ನೋಡ್ಬೇಕು. ನಂಬೋರು ನಂಬೋದು, ಬಿಡೋರು ಬಿಡ್ಬೋದು. ಆದ್ರೂ ಕೂಡ ಕಾಲಜ್ಞಾನದಲ್ಲಿ ಇಷ್ಟು ದಿನ ಹೇಳಿರೋದೆಲ್ಲ ನಿಜ ಆಗಿರೋದ್ರಿಂದ ಕೆಲವಷ್ಟು ವಿಷಯಗಳನ್ನ ನಂಬಲೇಬೇಕಾಗುತ್ತೆ.
ನೀವು ಬೇಕಾದ್ರೆ ಅಧ್ಯಯನ ಮಾಡ್ಬೋದು ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದು. ಭೂಭಾಗಗಳು ಬಿರಿತವೆ ಅಂತ ಹೇಳಿದ್ರು ಅಂತ ಟೈಮ್ನ ನೋಡ್ತಾ ಇದ್ದೀವಿ. ವಚನ ಸಾಹಿತ್ಯನ ನಾವು ಹುಡ್ಕೊಂಡು ಹೋಗ್ಬೋದು. ಯಾವುದೇ ಆಗ್ಲಿ ಅವ್ರು ತಿಳ್ಕೊಳ್ಳದೆ ಈ ವಿಷಯಗಳನ್ನ ಬರ್ದಿಲ್ಲ, ತಿಳ್ಕೊಂಡು ಅಧ್ಯಯನ ಮಾಡಿ ನೂರಾರು ವರ್ಷ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಒಬ್ಬೊಬ್ರು ಬರ್ದೋಗಿರೋ ವಿಷಯಗಳ ಮೇಲೆ ಮತ್ತೆ ಅಧ್ಯಯನ ಮಾಡಿ ನಮಗ್ ತಿಳಿಸುವಂತ ಪ್ರಯತ್ನ ಮಾಡ್ತಿರೋದು. ಆ ಪ್ರಯತ್ನದಿಂದ ನಮ್ಗೆ ಇವತ್ತು ಗೊತ್ತಾಗ್ತಾ ಇರೋದು ಕಾಲಜ್ಞಾನ ನಿಜ, ಇದು ಸತ್ಯ, ಇದು ಸುಳ್ಳಲ್ಲ ಅಂತ. ಇವತ್ತು ನಾವು ಮಾಡ್ತಾ ಇರುವಂತ ಕೆಲಸ ಮುಂದೆ ಯಾವತ್ತೋ ಒಂದು ದಿನ ನಾವಿಲ್ದೇ ಇದ್ದಾಗ ನಮ್ಮ ಮುಂದಿನ ಪೀಳಿಗೆ ಅವ್ರಿಗೆ ಇದು ಗೊತ್ತಾಗುತ್ತೆ, ಹೌದು ಇದು ಸತ್ಯ ಯಾವ್ದು ಸುಳ್ಳು ಅನ್ನೋದು ಗೊತ್ತಾಗುತ್ತೆ ಅಂತ. ಕೆಲಸ ಮಾಡುವಾಗ ಕೆಲವಷ್ಟು ಒಳ್ಳೆ ಕೆಲಸ ಮಾಡಿ ಅಂತ ಅಷ್ಟೇ ಅವರು ಕಾಲಜ್ಞಾನದಲ್ಲಿ ಬರ್ದಿರೋದು. ಕೆಲವಷ್ಟು ಎಚ್ಚರಿಸೋದಕ್ಕೋಸ್ಕರ ಭಯ ಪಡಿಸೋ ಸಂಗತಿಗಳನ್ನ ಕೂಡ ಬರ್ದಿದ್ದಾರೆ. ಈ ರೀತಿ ಎಲ್ಲ ನಡೆಯುತ್ತೆ, ನೀವು ಶುದ್ಧರಾಗಿರಿ, ನೀವು ಸನ್ಮಾರ್ಗದಲ್ಲಿ ನಡೀರಿ, ನೀವು ಒಳ್ಳೆ ಕೆಲಸ ಮಾಡಿ, ಧರ್ಮ ಕಾರ್ಯಗಳನ್ನ ಮಾಡಿ, ಆಗ ನೀವು ಮುಂದಿನ ದಿನಗಳಲ್ಲಿ ಬದುಕಿರ್ತೀರಾ, ಚೆನ್ನಾಗಿರ್ತೀರಾ ಅಂತ ತಿಳಿಸೋ ಕೆಲಸ ಮಾಡಿದ್ದಾರೆ. ಕಾರಣ ಇಷ್ಟೇ, ಜನ ಭಯದಿಂದ ಬಿಟ್ರೆ ಬೇರೆ ಯಾವ್ದ್ರಿಂದನೂ ಜನರನ್ನ ಬದಲಾಯಿಸೋದಕ್ಕಾಗೋದಿಲ್ಲ ಅಂತ ಅವ್ರು ತಿಳ್ಕೊಂಡ್ಬಿಟ್ಟಿದ್ರು. ಒಳ್ಳೆ ದಾರಿ ಕರ್ಕೊಂಡ್ಬರೋ ಕೆಲಸನ ಬಸವಣ್ಣವರಿಂದ ಹಿಡಿದು ಎಷ್ಟೋ ಮಹನೀಯರು ಮಾಡಿದ್ದಾರೆ. ಆದ್ರೆ ನಮ್ಮ ಜನ ಕೆಲವಷ್ಟು ಮಹನೀಯರನ್ನೇ ಕೆಟ್ಟವ್ರನ್ನ ಆಗಿ ತೋರಿಸ್ಬಿಡ್ತಾರೆ. ಅವ್ರವರ ಅನುಕೂಲಕ್ಕೋಸ್ಕರ ಜನ ದೊಡ್ಡ ದೊಡ್ಡ ಮಹನೀಯರನ್ನ, ಜ್ಞಾನಿಗಳನ್ನ ಕೆಟ್ಟದಾಗಿ ಬಿಂಬಿಸ್ತಾರೆ. ಅದರಿಂದ ಕೂಡ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ, ಜನರನ್ನ ಒಳ್ಳೆ ದಾರಿ ಕರ್ಕೊಂಬರೋದಕ್ಕೆ ಮಾತ್ರ ಪ್ರಯತ್ನ ಮಾಡಿದ್ರು. ಆದ್ರೂ ಕೂಡ ಆ ಪ್ರಯತ್ನ ಸಫಲ ಆಗಿಲ್ಲ ಈಗಲೂ ಕೂಡ. ಅದಕ್ಕೆ ಪ್ರಕೃತಿ ಅನ್ನೋದು ಅದ್ರ ಕೆಲಸ ಮಾಡ್ಕೊಳ್ಳೇಬೇಕಾಗತ್ತೆ. ಮಾಡ್ಕೊಂಡಾಗ ಮಾತ್ರ ಇದೆಲ್ಲ ಸರಿಯಾಗುತ್ತೇನೋ, ಆಗ ಜನರು ನಂಬ್ತಾರೇನೋ ಯಾವ ದಾರಿ ಸರಿ ಯಾವ್ದು ದಾರಿ ತಪ್ಪು ಅಂತ. ಅಲ್ಲಿ ತನಕ ಜನರಿಗೆ ಬುದ್ಧಿ ಬರೋದಿಲ್ಲ. ಜನ ಬಿದ್ದಾಗಲೇ ಬುದ್ಧಿ ಕಲಿಯೋದು ಅಂತಾರಲ್ಲ, ಫಸ್ಟ್ ಬೀಳ್ಬೇಕು, ಏಟ್ ಬಿದ್ದಾಗ ಮಾತ್ರ ಜನ ಯಾವ ದಾರಿಗೆ ಹೋಗ್ಬೇಕು ಅಂತ ಶುರು ಮಾಡ್ತಾರೆ. ಆದಷ್ಟು ಗೊತ್ತಿರೋ ಜನ, ತಿಳುವಳಿಕೆ ಪಡ್ಕೊಂಡಿರೋ ಜನ, ಇದನ್ನೆಲ್ಲ ನಂಬುವಂತ ಜನ ಈಗಾಗಲೇ ಶುರು ಮಾಡ್ಕೊಂಡಿರ್ತಾರೆ. ಒಳ್ಳೆ ಕೆಲಸ ಮಾಡೋಣ, ಒಳ್ಳೆ ದಾರಿನಲ್ಲಿ ಹೋಗೋಣ, ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ನಾನು ಸರಿಯಾಗಿದ್ದೀನಿ, ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಮಾತ್ರ ಯೋಚನೆ ಮಾಡೋಣ ಅನ್ನೋರು ಕೂಡ ಕೆಲವರು ನಮ್ಮ ಜೊತೆ ಬದುಕ್ತಾ ಇದ್ದಾರೆ. ಅಂತವ್ರು ಈಗಲೂ ಕೂಡ ಒಳ್ಳೆ ಕೆಲಸನೇ ಮಾಡೋಣ ಅನ್ನೋ ಒಂದು ಪ್ರಯತ್ನದಲ್ಲಿದ್ದಾರೆ. ಸುತ್ತಮುತ್ತ ಇರೋರ್ನು ಕೂಡ ಆ ದಾರಿ ಕರ್ಕೊಂಬರೋ ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ನಾವು ಕೂಡ ನಮ್ಮ ಕೈ ಸಾಧ್ಯ ಆದ್ರೆ ಒಳ್ಳೇದನ್ನ ಮಾಡೋಣ, ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಕೆಟ್ಟದನ್ನ ಮಾತ್ರ ಮಾಡೋದಕ್ಕೆ ಹೋಗ್ಬೇಡಿ ಅನ್ನೋದಷ್ಟೇ ಇದ್ರಲ್ಲಿರುವಂತ ಉದ್ದೇಶಗಳು. ಯಾರನ್ನೂ ಭಯ ಪಡಿಸೋದಕ್ಕೆ ನಾವಿಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇಲ್ಲ, ನಿಮ್ಮನ್ನ ಎಚ್ಚರಿಸೋ ಕೆಲಸ ಮಾಡ್ತಾ ಇದೀವಿ. ಇದರಿಂದ ಒಂದಿಬ್ರಾದ್ರೂ ದಾರಿನ ಹುಡುಕೊಳ್ತಾರೆ ಅನ್ನೋ ಒಳ್ಳೆ ದಾರಿಗಳನ್ನ ಅನ್ನೋದಷ್ಟೇ ನಮ್ಮ ಪ್ರಯತ್ನ. ಒಬ್ಬೊಬ್ರು ಒಂದೊಂದು ರೀತಿನಲ್ಲಿ ದಾರಿ ತೋರಿಸ್ತಾ ಇರ್ತಾರೆ. ನಾವು ಕೂಡ ಈ ವಚನ ಸಾಹಿತ್ಯ ಇನ್ನ ಬೇರೆ ಬೇರೆ ಕಾಲಜ್ಞಾನಗಳಲ್ಲಿರುವಂತ ವಿಷಯಗಳನ್ನ ತಿಳ್ಕೊಂಡು ನಿಮಗ್ ತಿಳಿಸಿ ದಾರಿ ತೋರಿಸುವಂತ ಕೆಲಸ ಮಾಡ್ತಾ ಇದೀವಿ. ತಿಳ್ಕೊಳ್ಳೋರು ತಿಳ್ಕೊಬಹುದು, ಬಿಡೋರು ಬಿಡ್ಬೋದು. ಇದು ನಿಮ್ ಇಚ್ಛೆಗೆ ಬಿಟ್ಟಿದ್ದು. ಯಾರನ್ನು ಇಲ್ಲಿ ಫೋರ್ಸ್ ಮಾಡಿ ನೀವು ಇದನ್ನೇ ಫಾಲೋ ಮಾಡಿ, ನೀವು ಹಿಂಗೇ ಇರಿ ಅಂತ ಯಾರಿಗೂ ಹೇಳಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಕ್ಕಾಗಲ್ಲ. ಎಲ್ಲರೂ ಬುದ್ಧಿವಂತರೇ, ಎಲ್ಲರೂ ಜ್ಞಾನಿಗಳೇ, ಎಲ್ಲರೂ ಒಂದು ಮರಕ್ಕಿಂತ ಮರ ದೊಡ್ಡದಿರುತ್ತೆ ಅನ್ನೋ ಹಂಗೆ ಎಲ್ಲರೂ ತಿಳ್ಕೊಂಡಿರೋರೆ. ನಿಮ್ಮ ಇಷ್ಟ, ನಿಮ್ಮ ದಾರಿ, ನಿಮ್ಮ ಬದುಕು. ಇನ್ನ ಒಳ್ಳೊಳ್ಳೆ ವಿಷಯಗಳನ್ನ ನಾವು ತಿಳಿಸ್ಕೊಡ್ತಾ ಹೋಗ್ತೀವಿ. ಬೇರೆ ಬೇರೆ ಜನರಲ್ ಇನ್ಫಾರ್ಮೇಶನ್ಗಳ ಬಗ್ಗೆನೂ ಮುಂದಿನ ದಿನಗಳಲ್ಲಿ ತಿಳ್ಕೊಳ್ತಾ ಹೋಗೋಣ. ಯಾಕೆಂದ್ರೆ ಅವುಗಳು ಕೂಡ ಒಂದಲ್ಲ ಒಂದು ದಿನ ಯೂಸ್ ಆಗ್ತವೆ. ಒಂದು ಹುಲ್ಕಡ್ಡಿ ಕೂಡ ಒಂದಲ್ಲ ಒಂದು ಕಾರಣಕ್ಕೆ ಅನುಕೂಲ ಮಾಡ್ಕೊಡುತ್ತೆ ಅನ್ನೋ ಹಾಗೆ ಎಲ್ಲಾ ವಿಷಯಗಳು ಅನುಕೂಲ ಮಾಡ್ಕೊಟ್ಟೆ ಕೊಡ್ತವೆ. ಅದನ್ನ ಬಳಸ್ಕೊಳ್ಳೋ ರೀತಿ ನಾವು ತಿಳ್ಕೊಂಡಿರಬೇಕಷ್ಟೇ. ಆ ಕೆಲಸ ನಾವು ಮಾಡ್ತಾನೆ ಇರ್ತೀವಿ. ನೀವು ತಿಳ್ಕೊಳ್ಳೋರು ಬಿಡೋದು ನಿಮಗೆ ಬಿಟ್ಟಿದ್ದು. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.